ಈ ಎಲ್ಲ ಇಂದ್ರಿಯಗಳಿಗೆ ಅಂದ ಈಗ ಹೇಳ್ತಿರ್ಲಿ ನೀವು ಯಾರೇ ಒಬ್ಬ ಹೆಣ್ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಾಗ ಹೇಳ್ತಿರ್ಲೇವ ಮಕ್ಕಳಿಗೆ ಬುದ್ಧಿ ಹೇಳ್ತಿರಲ್ಲ ಏನಂತ ಹೇಳ್ತೀರಿ ನೀವು ಹೋದ್ಕೊಳ್ಳೆ ಏನು ಮಾಡತ್ತಂಗೆ ಇಲ್ಲ ಮೈಲಿ ಏನ್ರಿ ಮಗಳಿಗೆ ಹೇಳೋದು ಹೋದ್ಕೊಂಡು ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈಯಾಗ ಹಿಡ್ಕೊ ಏನ್ರಿ ಅತ್ತಿ ಜುಟ್ಟ ನಿನ್ನ ಕೈಯಾಗ ಹಿಡ್ಕೊಂಡೆಲ್ಲ ಉಳಿದವರೆಲ್ಲ ನಿನ್ನ ಸುತ್ತನೇ ತಿರುಗ್ತಾರ ಮನ್ಯಾಗ ಅತ್ತಿನ ಪ್ರೀತಿದಿಂದ ಕಾಣ್ರಿ ಏನ್ರಿ ಮನೆಯವ್ರು ಎಲ್ಲರೂ ನಿಮ್ಮ ಮಾತು ಕೇಳ್ತಾರ ಹೆಂಗ ಅತ್ತಿ ಜುಟ್ಟ ನಿನ್ನ ಕೈಯಾಗ ಅಂತ ಹಿಡ್ಕೊಂಡ್ರೆ ಮನೆಯವ್ರು ಎಲ್ಲರೂ ನಿನ್ನ ಮಾತು ಹೆಂಗೆ ಕೇಳ್ತಾರೋ ಹಂಗ ಏನ್ರಿ ಈ ಸಕಲ ಇಂದ್ರಿಯಗಳಿಂದ ನಮ್ಮ ಮಾತು ಕೇಳಬೇಕಾಗಿತ್ತು ಅಂದ್ರೆ ಮೊದಲು ಮನಸ್ಸು ಅನ್ನತಕ್ಕಂಥ ನಮ್ಮ ಹತೋಟೊಳಗಿಂದ ಇತ್ತು ಅಂತಂದ್ರೆ ಮನಸ್ಸ ನಮ್ಮ ಸ್ವಾಧೀನದೊಳಗಿಂದ ಇತ್ತು ಅಂತಿಕೊಂಡ್ರೆ ಅಂದಾಗ ಮಾತ್ರ ಎಲ್ಲ ಇಂದ್ರಿಯಗಳು ಕೂಡ ನಾವು ಹೇಳಿದ್ದೆಂದು ಕೇಳ್ತಾವೆ. ಅದಕ್ಕಾಗಿಯೇ ಯಾವ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡನೋ ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿಗನ ಐತಿಲ್ಲ. ಸ್ವಾಮಿ ಸ್ವಾಮಿ ಅಂತಂದ್ರೆ ಅರ್ಥ ಏನು ಗೊತ್ತದ ನಿಮ್ಗೆ? ನೀವು ಸ್ವಾಮಿ ಅಂದ ಕೂಡ ಕಾವಿ ಬಟ್ಟೆ ತೊಟ್ಟಿರ್ಬೇಕು, ಹೌದಿಲ್ರಿ? ದೊಡ್ಡ ಮಠ ಆದ್ರಿ ಅವರಿಗೆ ಅದಕ್ಕೆ ಸ್ವಾಮಿ ಎತ್ಕೊಂಡಂತೀರಿ ನೀವು. ಸ್ವಾಮಿ ಅರ್ಥ ಏನು ಅಂತಂದ್ರೆ ಒಡೆಯ. ಕಲ್ಪನೆ ಇರಲಿ ಮಗ, ಸ್ವಾಮಿ ಅಂತಕ್ಕಂಥ ಅರ್ಥ ಏನು? ಒಡೆಯ. ಯಾರ ಮೇಲೆ ಒಡೆಯ? ಇಲ್ರಿ ಅವ್ರದ್ದು ದೊಡ್ಡ ಮಠ ಅದ, ಮಠದ ಮೇಲೆ ಒಡೆಯ. ಮಠ ಇವ ಹೇಳಿದ್ ಕೇಳ್ತಾನದು? ಇಲ್ರಿ ಆ ಮಠಕ್ಕೆ ಅಂದ 100 ಎಕರೆ ಜಮೀನದ, ಹೊಲದ ಮೇಲೆ ಒಡೆಯ ಎತ್ತುಕೊಂಡಂತೀರೇನು? ಹೊಲದ ಮೇಲೂ ಕೂಡ ಒಡೆಯನಲ್ಲ. ಇಲ್ರಿ ಅವನಿಗೆ 1000 ಜನ ಶಿಶು ಮಕ್ಕಳು ಅದಾರಿ, ಭಕ್ತರು ಅದಾರಿ, ಅದಕ್ಕೆ ಭಕ್ತರ ಮೇಲೆ ಒಡೆಯ ಎತ್ತುಕೊಂಡ್ರೆ ಯಾವ ಭಕ್ತ ಯಾವ ಮಾತು ಕೇಳಕತ್ತಾನ? ಏನ್ರಿ ಅಪ್ಪಿ ತಪ್ಪಿ ಯಾವಾರ ಕುಡಿತಿದ್ನಂತಂದ್ರ ಏನ್ರಿ ತಮ್ಮ ಕುಡಿಬೇಡು ಚಲೋ ಆಗಲ್ಲ. ಒಬ್ಬ ಸ್ವಾಮಿಗಳಂತ ಹೇಳಿದ್ರ ಏನ್ರಿ ಕುಡಿಬೇಡ ಚಲೋ ಆಗಲ್ಲ, ಶರೀರ ಹಾಳಾಕದ, ಅಟ್ಟಿ ಎಲ್ಲ ನಿನಗೆ ಮಾನ ಇರಂಗಿಲ್ಲ, ಮರ್ಯಾದೆ ಇರಂಗಿಲ್ಲ ತಕ್ಕೊಂಡಂದು ಏನ್ರಿ ಅಂತೀರಿ ಅಂತ ಬುದ್ಧಿ ಹೇಳಿದ್ರ ಅವ ಇದ್ರಿಂದ ಇಲ್ರಿ ಅನ್ಸಿರಂದ ಇಲ್ಲಿ ಇದು ಎದ್ದು ಹೋಗ್ತಾನ. ಹೋಗಿ ಅವನ್ನ ಸ್ವಾಮಿ ನಮಗೇನು ರೊಕ್ಕ ಕೊಡ್ತಾನ? ನಮಗ ನಮ್ಮ ರೊಕ್ಕ ನಮ್ಮ ಮಾತ ಯಾಕ್ರಿ ಬೈತಾವಿಲ್ಲ? ಮನೆದಿ ಒಂದು ಘಟನೆ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಒಂದು ಬಂದಿತ್ತು. ಅಪ್ಪವರು ಯಾಕೆ ಒಂದೆ ಮನ್ಯಾಗ ಕೂಸಿಗೆ ಆರಾಮಿಲ್ರಿ, ಒಂದು 200 ರೂಪಾಯಿ ಕೊಡ್ರಿ ಅಂದ. ಒಂದು 200 ರೂಪಾಯಿ ಕೊಡ್ರಿ ಅಂದ. ನಾವಂದೀವಿ ಮತ್ತು ನಿಮ್ಗೆ ನಾಳೆ ಮುಂಜಾನೆ ಕೊಡ್ತೀನಿ ರೀ ಅಪ್ಪವರು, ನಾ ಕೂಸಿಗೆ ಆರಾಮಿಲ್ಲ, ಒಂದು 200 ರೂಪಾಯಿ ಕೊಡ್ರಿ ಅಂದ. ಪಾಪ ಕೂಸಿಗೆ ಆರಾಮಿಲ್ಲ ತಂದಾಗ ನೀ ಏನು ಕೊಡೋದು ಬೇಡಪ್ಪ, ಕೂಸಿಗೆ ಆರಾಮಿಲ್ಲ ಅಂತ ದವಾಖಾನೆ ಹೋಗಿ ಎತ್ತಿಕೊಂಡು 200 ರೂಪಾಯಿ ಕೊಟ್ಟಿವಿ ನಾವು. ಕೊಟ್ಟ ಬಳಕೆ ಅಂದ ಹೋದವ. ಮುಂದೆ ಸಾಯಂಕಾಲ ನಾವು ಅಂದ ಊರಾಗ ಒಂದು ಮನೆ ಭಿನ್ನ ಇತ್ತು, ಊರಾಗಿನ ಹಿರಿಯರು ನಾವು ಕೂಡ್ಕೊಂಡಂದ ಹೊಂಟಿದ್ದೀವಿ. ಹೋಗು ಹೊತ್ನಾಗ ಅವನಿಗೆ ಕೂಸಿಗೆ ಆರಾಮಿದ್ದಿಲ್ಲ ಅಂದ್ರೆ ಏನು ನೀವು? ಕೂಸು ಆರಾಮೇ ಇತ್ತು, ಇವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಕೇಳ್ರಿ, ಮಠಗಳು ಸ್ವಾಮಿಗಳು ಸದಕ್ಕೆ ಬಿಡಲ್ರು. ಅವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಹೇಳ್ತೀನಿ ನಿಮ್ಗೆ, ಸಾಯಂಕಾಲ ಅಂದ್ರೆ ಹೊಂಟಿವಿ. ಅವನಿಗೆ ಅವ್ರಿಗೆ ಗೆಳೆಯರು ಭಾಳ, ಕುಡಿಯೋರಿಗೆ ಗೆಳೆಯರು ಭಾಳ, ಇಸ್ಪೆಟ್ ಆಡೋರಿಗೆ ಗೆಳೆಯರು ಭಾಳ ಏನ್ರಿ. ಪಾಪ ಇನ್ನೊಬ್ಬ ಅವ ಇಬ್ರು ಕೂಡಿ ಅಂದ ಕಂಡಂಗೆ ಕುಡ್ದಾರ. ಕುಡಿದು ಚೀರಾಡ್ಕೋತ ಒದರಾಡ್ಕೋತ ಜೋಲಿ ಹೊಡ್ಕೋತ ಹೊಂಟಾರ. ಹೋಗುದ್ರೆ ನಾವು ಇದ್ರಿಗೆ ನಾವು ಹೊಂಟೀವಿ. ಅವನು ಮಗ್ಲಿದ್ದಾವ ಹೇಳ್ತಾನೆ, ಅಪ್ಪರು ಹೊಂಟ್ರ ಗಪ್ಪವು ಹೊರಬೇಡ, ಅಪ್ಪರು ಹೊಂಟ್ರ ಜೋಲಿ ಹೊಡಿಬೇಡ ತಗೊಂಡು ಅವ ಅಂತಾನ ಮಗ್ಲಿದ್ದಾವ. ಅವ ಅಂತಾನ, ಯಾಪನವ್ರು ಇಂಥ ಅಪ್ಪನವ್ರು ಕೀಸಕ್ಕೆ ಹಾಕಿನ ಅಂತಾನ. ನನಗೆ ನನ್ನ ಬಲಿಯ ರೊಕ್ಕ ಒಯ್ದು ನದ್ರದಂದೆ ಕುಡ್ದು ಯಾಪನವ್ರು ಇಂಥ ಸ್ವಾಮಿನ ಕೀಸಕ್ಕೆ ಹಾಕಿನ ಕೀಸ ಹೆಂಗೆ ಮಾಡ್ತೀರಿ? ಬುದ್ಧಿ ಹೇಳಪ್ಪ ಇಲ್ಲಿ ಯಾವ ಭಕ್ತರ ಮೇಲೂ ಕೂಡ ಬಡಿಯನಲ್ಲ, ಹೌದಲ್ರಿ? ಈ ದೊಡ್ಡಾಟಗಳು ಆಡ್ತಿದ್ರು ನೋಡ್ರಿ. ಇನ್ನವಾಗ ಈ ದೊಡ್ಡಾಟ ತಗೊಂಡು ಆಡ್ತಿದ್ರು ನೋಡ್ರಿ. ರಾಮಾಯಣ ಮಹಾಭಾರತದ ಆಟಗಳು ಇರ್ತಿದ್ದವು ಅವಾಗೆಲ್ಲ. ಈಗೆಲ್ಲ ಹೋಗ್ಯಾವ ಈಗ ಏನ್ರಿ. ಈಗೆಲ್ಲ ಈಗ ಬರೀ ಧಾರಾವಾಹಿ ಬಂದವ. ನಾಟಕಗಳ್ನು ಇರ್ತಿದ್ವು, ನಾಟಕನೂ ಕೂಡ ಮಾಯ ಆಗ್ಯಾವ. ಅವಾಗೆಲ್ಲ ಎಲ್ಲೇ ಜಾತ್ರೆಗೆ ಇರ್ಲಕ್ಕ ನಾಟಕಗಳು ಮಾಡ್ತಿದ್ರು. ಊರನ್ನ ಹುಡುಗರು ಎಲ್ಲ ಕುಡ್ಕೊಂಡು ಮಾಡ್ತಿರಲ್ರಿ. ಅವಾಗೆಲ್ಲ ನಾಟಕಗಳು ಮಾಡ್ತಿದ್ರು, ದೊಡ್ಡ ಆಟಗಳು ತಗೊಂಡು ಮಾಡ್ತಿದ್ರು. ಈ ದೊಡ್ಡ ಆಟದೊಳಗೆ ರಾಮಾಯಣ ಆಟ ಆಗ್ತಿತ್ತು. ಸ್ಟೇಜಿನ ಮ್ಯಾಲ ಏನ್ರಿ ಮೊದಲಿಗೆ ರಾಮ ಬಂದ, ಈ ಕಡೆದಿಂದ ಸೀತಾ ಬಂದು. ದೊಡ್ಡಾಟದ ಮಾತುಗಳು ಹೆಂಗಿರ್ತಾವ ನಿಮ್ಗೆ ಗೊತ್ತದಲ್ಲ, ನೀವು ಕೇಳಿರ್ಬೇಕು, ನೋಡಿರ್ಬೇಕು ಏನ್ರಿ. ದೊಡ್ಡಾಟದ ಮಾತು ಭಾಳ ಚಂದ. ಈ ನಾಟಕದಾಗ ಮಾತಾಡಲ್ಲ ಏನ್ರಿ. ದೊಡ್ಡಾಟದಾಗ ಭಾಳ ಚಂದ ಮಾತುಗಳು. ಪಾಪ ಸೀತಾ ಬಂದು ಎದುರಿಗೆ ನಿಂತಾಳ, ರಾಮ ಅಂದ ಎದುರಿಗೆ ಬಂದು ಕೂಡ ಹೇ ಸೀತೆ ನೋಡು. ಅವಾಗೆಲ್ಲ ಹಿಂಗೆ ಅಂತಿದ್ರಲ್ಲ ದೊಡ್ಡಾಟದಾಗ ಮಾತುಗಳು ಹಿಂಗೆ ಇರ್ತೀವಿ. ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಕೆ ಆಗು ಅಂದ ರಾಮ. ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಕೆ ಆಗು. ಅವಾಗಕ್ಕೆ ಸೀತಾ ಏನಂತಾಳ್ರಿ? ಅದೇನಿರುವುದು ಬೇಗನೆ ಹೇಳುವಂತವನಾಗು ಸ್ವಾಮಿ ಅಂತಾರಿಲ್ರಿ. ಅದೇನಿರುವುದೇ ಬೇಗನೆ ಹೇಳುವಂತವನಾಗು ಸ್ವಾಮಿ ಅಂತ ರಾಮನ ಐಗೊಳವನವ.
ಸ್ವಾಮಿ ಅಂತಾಳಿಲ್ಲ ರಾಮಗ, ಅದೇನಿರುವುದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತ. ಯಾಕೆ ಸ್ವಾಮಿ ಅಂತಾಳತ್ತಂದ್ರೆ ರಾಮ ಸೀತೆಗೆ ಅಂದ ಒಡೆಯ, ಹೌದಲ್ರಿ? ನಾ ಹೇಳಿನಿಲ್ಲ ನಿಮ್ಗೆ ಸ್ವಾಮಿ ಅನ್ನುವಂಥ ಅರ್ಥ ಏನತ್ತಂದ್ರೆ ಒಡೆಯ. ಸೀತಾಗಂದ ರಾಮನೇ ಒಡೆಯನಲ್ರಿ. ಈಗ ನಿಮ್ಮ ಮನೆಗಂದ್ರೆ ನಿಮ್ಮ ಯಜಮಾನ್ರೆ ಒಡೆಯರಲ್ಲ, ಬೇರೆದವ್ರು ಹೆಂಗಾಗಲಕ್ಕದ? ಹೆಂಗ ಗಂಡನೇ ಒಡೆಯನ ಹತ್ತುಕೊಂಡು ನಾವು ಏನು ತಿಳ್ಕೊಂಡಿರ್ತೀವಲ್ಲ, ಹಂಗ ಸ್ವಾಮಿ ಅನ್ನುವಂಥ ಅರ್ಥ ಒಡೆಯ. ಹಾಗಾದ್ರೆ ಯಾವನಿಗೆಂದು ಸ್ವಾಮಿ ಅನ್ಬೇಕತ್ತುಕೊಂಡು ಕೇಳಿದ್ರ, ಯಾವ ತನ್ನ ಸಕಲ ಇಂದ್ರಿಯಗಳನ್ನ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಎಲ್ಲ ಸಕಲ ಇಂದ್ರಿಯಗಳನ್ನ ಯಾವ ತನ್ನ ಮುಷ್ಟಿ ಒಳಗಂದ ಇಟ್ಕೊಂಡನೋ ಅವನಿಗೆಂದು ಸ್ವಾಮಿ ಅಂತ ಕರಿಬೇಕೆ ಹೊರತಾಗಿ ಎಲ್ಲದಕ್ಕೂ ಕೂಡ ಸ್ವಾಮಿ ಅಲಕ್ ಬರಲ್ಲ, ಹೌದಲ್ರಿ? ಎಲ್ಲ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಂತಂದ್ರೆ ನೀವು ಸ್ವಾಮಿ ಸ್ವಾಮಿ ಎತ್ಕೊಂಡ ಕರಿತೀರಿ, ಸ್ವಾಮಿಗಳು ಎತ್ಕೊಂಡು ಕರಿತೀರಿ, ಅಪ್ಪವರು ಅಂತೀರಿ ಏನ್ರಿ, ಹಿಂಗೆಲ್ಲ ಕರಿತೀರಲ್ಲ. ಯಾಕೆ ಹತ್ತುಕೊಂಡ ಕೇಳಿದ್ರ ಏನ್ರಿ, ಜೀವನದ ಒಳಗ ಎಲ್ಲ ಇಂದ್ರಿಯಗಳ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಂತಂದ್ರೆ ಅವ್ರಿಗೆಂದ ಒಡೆಯ ಹತ್ತುಕೊಂಡಂತೀವಿ, ಸ್ವಾಮಿಗಳು ಅಂತೀವಿ, ಅಪ್ಪವರು ಹತ್ತುಕೊಂಡಂತೀವಿ.